ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿ ಅವರು ಕಡೆಗೂ ತಮ್ಮ ಅಹಂಕಾರವನ್ನ ಬದಿಗೊತ್ತಿ ಕ್ಷಮೆಯಾಚನೆ ಮಾಡಿದ್ದಾರೆ. ಅದು ಈ ಬಾರಿ ಕ್ಷಮೆಯಾಚನೆ ಮಾಡಿರೋದಾದ್ರೂ ಯಾರಿಗೆ? ಗುಜರಾತಿಗಳಿಗೆ. ಈ ಕ್ಷಮೆಯ ಹಿಂದೆ ಸೋಲಿನ ಭಯ ಕಾಡ್ತಾ ಇದೆಯಾ? ಸೂಕ್ಷ್ಮವಾಗಿ ಅವಲೋಚಿಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರಿಗೆ ಇದ್ದಂತಹ ಕಾನ್ಫಿಡೆನ್ಸ್ ನಲ್ಲಿ 1% ಈಗ ಉಳಿದಂತಿಲ್ಲ. ಮಮತಾ ಬ್ಯಾನರ್ಜಿ ಅವರ ಪಕ್ಷ ವೆಸ್ಟ್ ಬೆಂಗಾಲ್ ನಲ್ಲಿ ಸೋಲ್ತಾ ಇರೋದಷ್ಟೇ ಅಲ್ಲ, ಖುದ್ದು ಮಮತಾ ಬ್ಯಾನರ್ಜಿನೇ ತನ್ನ ಭವಾನಿಪುರ ಸೀಟ್ ಅನ್ನ ಕಳೆದುಕೊಳ್ಳುವ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದ್ದಾವೆ. ವೆಸ್ಟ್ ಬೆಂಗಾಲ್ ನಲ್ಲಿ ಈ ಬಾರಿ ಹೀನಾಯವಾಗಿ ಸೋಲುವ ಭೀತಿ ಕಾಡ್ತಾ ಇದೆಯಾ ಮಮತಾ ಬ್ಯಾನರ್ಜಿಗೆ? ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಂಗಾಳಿಗರು ಕಳೆದ ವರ್ಷ ದಿಲ್ಲಿ ಎಲೆಕ್ಷನ್ ನಲ್ಲಿ ಕೇಜ್ರಿವಾಲ್ ಯಾವ ರೀತಿ ಹೀನಾಯವಾಗಿ ಸೋತು ಮನೆ ಸೇರಿದ್ರು, ಅದೇ ಪರಿಸ್ಥಿತಿ ಈಗ ಮಮತಾ ಬ್ಯಾನರ್ಜಿಗೂ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರಿಗೆ ಅಮಿತ್ ಶಾ ರನ್ನ ಕೆಣಕಿದ್ದೇ ಕಾಸ್ಟ್ಲಿ ಆಯ್ತಾ? ಖುದ್ದು ಸುಪ್ರೀಂ ಕೋರ್ಟೇ ರುದ್ರ ತಾಂಡವ ಮಾಡ್ತಾ ಇದೆ ದೀದಿ ವಿರುದ್ಧ. ಅದರ ಬಗ್ಗೆನೂ ಹೇಳ್ತೀನಿ. ಯಾಕಂದ್ರೆ ಎಂತವ್ರೇ ಆದ್ರೂ 1 ಬಾರಿ 2 ಬಾರಿ 3 ಬಾರಿ ಆದ್ರೆ ಹೋಗ್ಲಿ ಬಿಡು ಅಂತ ಕ್ಷಮಿಸ್ತಾರೆ. ಎಷ್ಟು ಅಂತ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಪದೇ ಪದೇ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಕದ ತಟ್ಟೋದು, ವರ್ಗಾವಣೆಯ ಸಂಬಂಧ ಸುಪ್ರೀಂ ಕೋರ್ಟ್ ಹೋಗೋದು, ಎಲೆಕ್ಷನ್ ಕಮಿಷನ್ ವಿರುದ್ಧನೂ ಸುಪ್ರೀಂ ಕೋರ್ಟ್ ಹೋಗೋದು, SIR ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋದು, ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋದು. ಹೇಗಿದೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರದಲ್ಲಿ ಇರೋದೇ ಮಮತಾ ಬ್ಯಾನರ್ಜಿ, ಸರ್ಕಾರ ನಡೆಸ್ತಾ ಇರೋ ಅವರೇ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರೆ ಏನಾಗಬೇಡ? ಎಷ್ಟು ಅಂತ ಸಹಿಸುತ್ತೆ ಸುಪ್ರೀಂ ಕೋರ್ಟ್ ಆದ್ರೂ? ಎಲ್ಲಿತ್ತೋ ಏನೋ ಕೋಪ ಸುಪ್ರೀಂ ಕೋರ್ಟ್ಗೆ, ಆ ಎಲ್ಲಾ ಕೋಪವನ್ನ ಒಮ್ಮೆಲೆ ತೀರಿಸಿಕೊಂಡು ಬಿಟ್ಟಿದೆ ದೀದಿ ವಿರುದ್ಧ. ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಅವರು ಕ್ಷಮೆಯಾಚನೆ ಮಾಡಿದ್ ಯಾಕೆ ಅನ್ನೋದನ್ನ ಹೇಳ್ಬಿಡ್ತೇನೆ. ಮಮತಾ ಬ್ಯಾನರ್ಜಿಯ TMC ಪಕ್ಷದ ದೀದಿಯ ಪಾಳಯದಲ್ಲಿ ಗುರುತಿಸಿಕೊಳ್ಳುವ, ದೀದಿಗೆ ಬಹಳ ಹತ್ತಿರ ಇರತಕ್ಕಂತಹ ಡೈನಾಮಿಕ್ ಸಂಸದೆ ಅಂತಾನೆ ಖ್ಯಾತಿ ಪಡೆದಿರುವ TMCಯ ಸಂಸದೆ ಮೌವಾ ಮೊಯಿತ್ರಿಯಿಂದ ಇರುಸು ಮುರುಸಾಗಿರೋದು ಮಮತಾ ಬ್ಯಾನರ್ಜಿಗೆ. ಆಕೆಯ ಕಾರಣದಿಂದನೇ ಮಮತಾ ಬ್ಯಾನರ್ಜಿ ಕ್ಷಮೆಯಾಚನೆ ಮಾಡಿರೋದು. ಯಾಕಂದ್ರೆ ವಿವಾದಾತ್ಮಕ ಮಹಿಳೆ ಈ ಮೌವಾ ಮೊಯಿತ್ರಿ ಬಾಯಿ ಬಿಟ್ರೆ ಸಾಕು, ಏನಾದ್ರೂ ಒಂದು ವಿವಾದ ಮಾಡಿನೇ ತೀರೋದು. 18ನೇ ತಾರೀಕು ಮಾರ್ಚ್ ಮೌವಾ ಮೊಯಿತ್ರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಅವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದು ಮೋದಿ ಮತ್ತು ಅಮಿತ್ ಶಾ ವಿರುದ್ಧ. ಅದೆಲ್ಲ ಓಕೆ, ರಾಜಕಾರಣದಲ್ಲಿ ಮೋದಿನ ತೆಗಳ್ಲಿ, ಅಮಿತ್ ಶಾನ ತೆಗಳ್ಲಿ, ಪೂರ್ತಿ ಬಿಜೆಪಿಯನ್ನೇ ಬೇಕಾದ್ರೂ ತೆಗಳ್ಲಿ, ಆದ್ರೆ ಬಡಪಾಯಿ ಗುಜರಾತಿಗಳನ್ನೇ, ಗುಜರಾತಿ ಸಮುದಾಯವನ್ನೇ, ಒಂದಿಡೀ ರಾಜ್ಯದ ಜನತೆಯನ್ನೇ ಬಾಯಿಗೆ ಬಂದಂತೆ ವಾಚಾಮಗೋಚರ ಬೈಯೋದು ಎಷ್ಟು ಸರಿ? ಇಡೀ ಗುಜರಾತಿಗಳನ್ನೇ ವಾಚಾಮಗೋಚರ ಬೈತಾರೆ ಮೌವಾ ಮೊಯಿತ್ರಿ. ಬಂಗಾಳಿಗಳು ಧೀಮಂತರು, ಸ್ವಾತಂತ್ರ್ಯಕ್ಕಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿರೋರು ನಾವು. ಸುಭಾಷ್ ಚಂದ್ರ ಬೋಸ್ ರಂತಹ ವೀರ ಸೇನಾನಿಗಳು ಹುಟ್ಟಿದ ನಾಡು ಬಂಗಾಳ ಅಂತೆಲ್ಲ ಬಂಗಾಳವನ್ನು ಹೊಗಳ್ತಾರೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಬಂಗಾಳಿಗರ ದೊಡ್ಡ ಕೊಡುಗೆ ಇದೆ ಸ್ವತಂತ್ರಕ್ಕಾಗಿ, ಅದನ್ನ ಯಾರು ಅಲ್ಲಗಳೆಯೋದಿಲ್ಲ, ಇಡೀ ದೇಶನೇ ಒಪ್ಪುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಮೌವಾ ಮೊಯಿತ್ರಿ ಎಳೆದು ತಂದಿದ್ದು ಗುಜರಾತಿಗಳನ್ನ. ಬಂಗಾಳಿಗಳು ಇಷ್ಟೆಲ್ಲಾ ಸಾಧನೆ ಮಾಡಿದರೆ ಸ್ವತಂತ್ರ ಹೋರಾಟಕ್ಕೆ, ಯಾರೀ ಗುಜರಾತಿಗಳು? ಗುಜರಾತಿಗಳು ಕೊಟ್ಟಿದ್ದೇನು ಅಂತ ಪ್ರಶ್ನೆ ಮಾಡ್ತಾರೆ. ಕಾಳಾಪಾನಿ ಅಂತಹ ಕಠಿಣ ಸಜೆ ಅನುಭವಿಸಿರೋರೆಲ್ಲ ಬಂಗಾಳಿಗಳಾಗಿದ್ದಾರೆ. ಯಾರೀ ಗುಜರಾತಿಗಳು? ಎಲ್ಲಿ ಅವ್ರು ಇವರು ಅಂತ ಗುಜರಾತಿಗಳನ್ನ ತೆಗಳ್ತಾರೆ. ಸ್ವತಂತ್ರಕ್ಕಾಗಿ ಗುಜರಾತಿಗಳು ಕೊಟ್ಟ ಕೊಡುಗೆ ಏನು, ಒಂದ್ ಹೆಸರು ಹೇಳಿ ಅಂತ ಪುಂಖಾನುಪುಂಖವಾಗಿ ಅಟ್ಯಾಕ್ ಮಾಡ್ತಾರೆ. ಹಾಗಾದ್ರೆ ಈ ಮೌವಾ ಮೊಯಿತ್ರಿಗೆ ಗೊತ್ತೇ ಇಲ್ವಾ ಮಹಾತ್ಮ ಗಾಂಧಿ ಯಾರು? ಅದೇ ಗುಜರಾತ್ನ ಪೋರ್ಬಂದರಿನಲ್ಲಿ ಹುಟ್ಟಿರೋರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಯಾರು? ಅದೇ ಗುಜರಾತಿ. ಇದು ಇಡೀ ಗುಜರಾತಿ ಸಮುದಾಯವನ್ನೇ ಕೆರಳಿ ಕೆಂಡವಾಗುವಂತೆ ಮಾಡ್ತು. ತನ್ನ ಸಂಸದೆ ಮಾಡಿದ ತಪ್ಪಿನ ಅರಿವಾದ ಮಮತಾ ಬ್ಯಾನರ್ಜಿ ಬೇಷರತ್ತು ಕ್ಷಮೆಯಾಚನೆ ಮಾಡಿದರೆ ಗುಜರಾತಿಗಳಿಗೆ. ನಾನು ಗುಜರಾತಿ ಸಹೋದರ ಸಹೋದರಿಯರಲ್ಲಿ ಕ್ಷಮೆಯಾಚನೆ ಮಾಡ್ತೇನೆ. ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ, ನಮ್ಮ ಸಂಸದರಿಗೆ ತಿದ್ದಿ ಬುದ್ಧಿ ಹೇಳ್ತೇನೆ ಅಂದಿದ್ದಾರೆ ಮಮತಾ. ಗುಜರಾತಿ ಲ್ಯಾಂಗ್ವೇಜ್ ಅಲ್ಲಿ ಬರೆದು ಕ್ಷಮಿಸಿ ಅಂತ ಕೇಳಿರೋದು ಮಮತಾ ಬ್ಯಾನರ್ಜಿ. ದೊಡ್ಡ ದೊಡ್ಡ ಕ್ಷಮೆಯಾಚನೆಯ ಪೋಸ್ಟರ್ ಗಳನ್ನ ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹಾಕಿದ್ದಾರೆ ಮಮತಾ. ಇದೇ ಮಮತಾರ ಕರ್ಮಭೂಮಿ. ಇಲ್ಲಿಂದನೇ ಮಮತಾ ಬ್ಯಾನರ್ಜಿ ಎಲೆಕ್ಷನ್ ಫೈಟ್ ಮಾಡೋದು. ಈ ಕಾನ್ಸ್ಟಿಟ್ಯೂನ್ಸಿಯ ವಾರ್ಡ್ ನಂಬರ್ 70ರಲ್ಲಿ ಗುಜರಾತಿಗಳ ದೊಡ್ಡ ಸಂಖ್ಯೆನೇ ಇದೆ. ಈ ಹಿಂದೆಲ್ಲ ತೃಣಮೂಲ ಕಾಂಗ್ರೆಸ್ ಕೌಂಟಿಂಗ್ ಸಂದರ್ಭದಲ್ಲಿ ಇದೇ ವಾರ್ಡ್ ನಂಬರ್ 70ನಲ್ಲಿ ಹೀನಾಯ ಹಿನ್ನಡೆ ಅನುಭವಿಸಿದೆ. ಈಗ ಗುಜರಾತಿಗಳನ್ನು ಬೇರೆ ಬೈದಿದ್ದಾರೆ. ಗುಜರಾತಿಗಳು ವೋಟ್ ಹಾಕ್ತಾರ ಈ ಬಾರಿ? ಅದರಲ್ಲೂ ಈ ಬಾರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿಯಿಂದನೇ ಸೋಲ್ತಾರೆ ಅನ್ನುವ ಸಮೀಕ್ಷೆಗಳಿದಾವೆ. ಇಲ್ಲಿಯ ಒಂದೊಂದು ಓಟು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಈ ಭವಾನಿಪುರದಲ್ಲಿ 76% ಹಿಂದೂಗಳಿದ್ರೆ ಕೇವಲ 24% ಮಾತ್ರ ಮುಸಲ್ಮಾನರಿರೋದು. ಮುಸ್ಲಿಮರಂತೂ ಬಿಜೆಪಿಗೆ ವೋಟ್ ಹಾಕಲ್ಲ ಅನ್ನೋದು ಬಿಜೆಪಿಗರು ಹೇಳೋದು. ಈ 76% ಹಿಂದೂಗಳಲ್ಲಿ ಕೇವಲ 42% ಮಾತ್ರ ಬಂಗಾಳಿ ಹಿಂದೂಗಳಿರೋದು. ಅಂದ್ರೆ 42% ಮಾತ್ರ ಸ್ಥಳೀಯ ಹಿಂದೂಗಳಿರೋದು. ಉಳಿದಿರ್ತಕ್ಕಂತ 32-34% ಬೇರೆ ಭಾಷೆ ಮಾತಾಡ್ತಕ್ಕಂತ ಹಿಂದೂಗಳು, ಅಂದ್ರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವ್ರು.
ಅದರಲ್ಲೂ ಗುಜರಾತಿಗಳ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲೂ ಕಾಯಸ್ಥ ಸಮುದಾಯದ ಜನ ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜಾಸ್ತಿ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಬಿಜೆಪಿಯ ಈಗಿನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಸಹ ಇದೇ ಕಾಯಸ್ಥ ಸಮುದಾಯಕ್ಕೆ ಸೇರಿರೋರು. ಇವರ ಸಂಖ್ಯೆ 24% ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸೋಲಿನ ಭಯ ಕಾಡ್ತಾ ಇದೆ. ಮಮತಾ ಬ್ಯಾನರ್ಜಿಗೆ ಕ್ಷಮೆಯಾಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿ ಹಿಸ್ಟ್ರಿ ಹೇಳ್ಬಿಡ್ತೇನೆ ಕೇಳಿ. 5 ಬಾರಿ ನೇರ ಟಕ್ಕರ್ ಆಗಿರೋದು ಬಿಜೆಪಿಗೆ ಮತ್ತು ಟಿಎಂಸಿಗೆ. ಇಲ್ಲಿ ಬಹಳ ಮಾರ್ಜಿನ್ ನಿಂದ ಏನು ಇಲ್ಲಿ ಟಿಎಂಸಿ ಗೆಲ್ತಾ ಇಲ್ಲ. 2011ರಲ್ಲಿ ಟಿಎಂಸಿ ಗೆದ್ದಿತ್ತು. ಇಲ್ಲಿ 2014ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಇಲ್ಲಿ ಬಿಜೆಪಿ ಗೆಲ್ತು. ಅದಾದ ನಂತರ 5 ಎಲೆಕ್ಷನ್ ಗಳಾಗಿದ್ದಾವೆ. ಆ 5ರಲ್ಲೂ ಟಿಎಂಸಿ ಗೆದ್ದಿದೆ. ಆದ್ರೆ ಗೆಲುವಿನ ಅಂತರ ಬಹಳ ಕಡಿಮೆ ಇದೆ, ನ್ಯಾರೋ ಮಾರ್ಜಿನ್. 2016ರಲ್ಲಿ 25,000, 2019ರಲ್ಲಿ 3,000 ಓಟ್ಗಳ ಅಂತರ. 2022 ಮತ್ತು 24ರಲ್ಲೂ ಟಿಎಂಸಿ ಗೆದ್ದಿದೆ. ಒಮ್ಮೆ 28,000 ಮತ್ತೆ 8,000 ಓಟ್ಗಳ ಅಂತರದಲ್ಲಿ ಗೆದ್ದಿರೋದು ಟಿಎಂಸಿ. ನಿಮಗೆ ನೆನಪಿರ್ಬೋದು, ಕಳೆದ ಬಾರಿ ನಂದಿಗ್ರಾಮದಿಂದ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ನಿಂತಿದ್ರು ಮಮತಾ ಬ್ಯಾನರ್ಜಿ, ಹೀನಾಯವಾಗಿ ಸೋತ್ರು. ನಂತರ ಭವಾನಿಪುರಕ್ಕೆ ಬಂದು ಗೆದ್ರು. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಿಂದಲೇ ಭವಾನಿಪುರ ಕಾನ್ಸ್ಟಿಟ್ಯೂನ್ಸಿ 1ರಲ್ಲೇ 47,000 ಓಟ್ಗಳು ಡಿಲೀಟ್ ಆಗಿರೋದು. ಕಳೆದ ಬಾರಿ ಎಷ್ಟು ಮಾರ್ಜಿನ್ ಇಂದ ಮಮತಾ ಬ್ಯಾನರ್ಜಿ ಗೆದ್ದಿದ್ರು ಅಷ್ಟೇ ಮಾರ್ಜಿನಿನ ಓಟ್ಗಳು ಈ ಬಾರಿ ಡಿಲೀಟ್ ಆಗೋಗಿದಾವೆ. ಇನ್ನು ಶಾಕಿಂಗ್ ವಿಚಾರ ಹೇಳ್ತೀನಿ ಕೇಳಿ. ಕಳೆದ ಬಾರಿ ಬಿಜೆಪಿಯ ಅಭ್ಯರ್ಥಿಗಳು ಟಿಎಂಸಿಯ ಸುಮಾರು 47 ಅಭ್ಯರ್ಥಿಗಳಿಂದ ಸೋತಂತಹ ಅಂತರ ಎಷ್ಟಿತ್ತು ಗೊತ್ತಾ? ಕೇವಲ 10,000ಕ್ಕೂ ಕಡಿಮೆ ಓಟ್ಗಳು. ಇದು 5% ಅಷ್ಟಾಗತ್ತೆ. ಈಗ ಸಮೀಕ್ಷೆಗಳು ಇದನ್ನೇ ಹೇಳ್ತಾ ಇರೋದು. ಕಳೆದ ಬಾರಿ ಬಿಜೆಪಿಯನ್ನು ಒಟ್ಟು ವೋಟ್ ಶೇರ್ ಪಡೆದಿತ್ತು, ಅದಕ್ಕೆ ಇನ್ನೊಂದು 5% ಎಕ್ಸ್ಟ್ರಾ ಪಡೆದ್ರು ಸಾಕು, ದೀದಿಗಿಂತ ಬಿಜೆಪಿ ಮುಂದಿರುತ್ತೆ, ಹೆಚ್ಚು ಕಡಿಮೆ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಸಮೀಕ್ಷೆಗಳು ಹೇಳ್ತಾ ಇರೋದು ಇದನ್ನ. ಯಾಕಂದ್ರೆ SIR ಬೇರೆ ಆಗೋಗಿದೆ. ಅದರಲ್ಲೇ 47,000 ಓಟು ಅಂದ್ರೆ ಭವಾನಿಪುರ 1ರಲ್ಲೇ 10% ಡಿಲೀಟ್ ಆದಂತೆ. ಪರಿಸ್ಥಿತಿ ಹೇಗಿದೆಯಪ್ಪ ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ, ಮಮತಾ ಬ್ಯಾನರ್ಜಿ ಪಕ್ಷಕ್ಕಿಂತ 1 ಸೀಟ್ ಜಾಸ್ತಿ ಏನಾದ್ರು ಬಿಜೆಪಿಗೆ ಬಂದ್ರು, ದೀದಿ ಮತ್ತು ಬಿಜೆಪಿಗೆ ಅಂತರ 20ರಿಂದ 25 ಸೀಟ್ ಇದ್ರೂ ಸಹ ದೀದಿ ಗೆದ್ರೂ ಅಧಿಕಾರವನ್ನ ನಿರಾಳವಾಗಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಮಮತಾ ಬ್ಯಾನರ್ಜಿ ತಾನು ಮತ್ತೆ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದ್ರೆ 160+ ಸೀಟ್ಗಳನ್ನ ಗೆಲ್ಲಲೇಬೇಕು. ಯಾಕಂದ್ರೆ 160ಕ್ಕಿಂತ 1 ಸೀಟ್ ಕಡಿಮೆ ಬಂದ್ರು ದೀದಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಅದಂಗ್ ಹೇಳ್ತೀರಾ ನೀವು? 294 ಸಂಖ್ಯೆಯ ಬಹುಮತ 148 ಆಗುತ್ತೆ. 160 ಸೀಟ್ ಯಾಕೆ ಬೇಕು? ಯಾಕಂದ್ರೆ ಮೊದಲೇ ಬಿಜೆಪಿ ಒಡೆಯೋದ್ರಲ್ಲಿ ಪರಿಣತಿ ಪಡೆದಿರುವುದು. ರಾತ್ರೋರಾತ್ರಿ ಗೆದ್ದಂತಹ ಟಿಎಂಸಿಯ MLAಗಳನ್ನ ಕುಳುಂ ಸ್ವಾಹ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಹಾಗಾಗಿ ದೀದಿಗೆ ನಡುಕ ಶುರುವಾಗಿರೋದು. ಬಹುಮತಕ್ಕೆ 148 ಸೀಟ್ ಬೇಕು. ಆದ್ರೆ ಸರ್ಕಾರ ಭದ್ರವಾಗಿರ್ಬೇಕು ಅಂದ್ರೆ 160+ ಬರಲೇಬೇಕು. ದೀದಿ ಗಾಬರಿಗೊಂಡಿರೋದನ್ನ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಂಗಾಳದಲ್ಲಿ ಇವರು 15 ವರ್ಷದಿಂದ ಅಧಿಕಾರದಲ್ಲಿದ್ರು ಬಂಗಾಳಿಗರಿಗಾಗಿ ಏನೂ ಮಾಡಿಲ್ಲ ನೋಡಿ. ಇದ್ದಂತಹ 15 ವರ್ಷ ತಿಂದು ಉಂಡು ಚೆನ್ನಾಗಿ ಟಿಎಂಸಿ ಮತ್ತು ಅದರ ಕಾರ್ಯಕರ್ತರು ಕೊಬ್ಬಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಸಂಪೂರ್ಣ ಪೊಲೀಸ್ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಪವರ್ ಅನ್ನೇ ಚುನಾವಣಾ ಆಯೋಗ ತನ್ನ ಸುಪರ್ದಿಗೆ ತೆಗೆದುಕೊಂಡು ಬಿಟ್ಟಿದೆ. ನೀತಿ ಸಂಹಿತೆ ಜಾರಿನಲ್ಲಿದೆ. ದೀದಿಗೆ ಆಚೀಚೆ ಉಸಿರಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ದೀದಿಯ ಹವಾ ಟೈಟ್ ಮಾಡಿದೆ ಚುನಾವಣಾ ಆಯೋಗ. ಅಂದಾದುಂದಿ ಕಳ್ಳ ಓಟ್ಗಳನ್ನ ಹಾಕಿ ಈ ಬಾರಿ ಯಾರು ಗೆಲ್ಲೋದಕ್ಕೆ ಬರೋದಿಲ್ಲ, ಟ್ರಾನ್ಸ್ಪರೆಂಟ್ ಚುನಾವಣೆ ನಡೆಸಿಯೇ ಸಿದ್ಧ ಅಂತ ಕಚ್ಚೆ ಕಟ್ಟಿ ನಿಂತಿದೆ ಚುನಾವಣಾ ಆಯೋಗ. ಇದೆಲ್ಲ ಸಹಜವಾಗಿ ದೀದಿಗೆ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.